Hello everyone, welcome to Sanmarga classes. ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಪಾಠದ 16ನೇ ಪ್ರಶ್ನೆ. ನೈಟ್ರೋಜನ್ ಸ್ಥಿರೀಕರಿಸುವ ಜೀವಿಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಪ್ರಶ್ನೆಯಲ್ಲಿ ನೈಟ್ರೋಜನ್ ಸ್ಥಿರೀಕರಿಸುವ, ಹಾಗಿದ್ರೆ ನೈಟ್ರೋಜನ್ ಸ್ಥಿರೀಕರಣ ಅಂದ್ರೆ ಏನು? ನಿಮಗೆ ಗೊತ್ತು, ನೀರು ಭೂಮಿಯಿಂದ ಆಕಾಶಕ್ಕೆ ಹೋಗುತ್ತೆ, ಆವಿಯಾಗಿ ಆಕಾಶಕ್ಕೆ ಹೋಗುತ್ತೆ, ಮೋಡವಾಗಿ, ಮತ್ತೆ ಮೋಡದಿಂದ ಮಳೆಯಾಗಿ ಭೂಮಿಯನ್ನ ತಲುಪುತ್ತೆ. ಇದು ಜಲಚಕ್ರ ಎನಿಸಿಕೊಳ್ಳುತ್ತೆ. ಈ ಕಾರಣದಿಂದೆಲ್ಲ ನೀರು ಭೂಮಿಯಲ್ಲಿ ಒಂದು ಸ್ಥಿರ ಪ್ರಮಾಣದಲ್ಲಿ ಇರ್ಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ತರಹ ಇಲ್ಲಿ ವಾತಾವರಣದಲ್ಲಿರುವಂತಹ ನೈಟ್ರೋಜನ್ ಮಣ್ಣನ್ನ ತಲುಪಬೇಕು, ಮಣ್ಣಿನಲ್ಲಿರುವಂತಹ ನೈಟ್ರೋಜನ್ ವಾತಾವರಣಕ್ಕೆ ಹೋಗ್ಬೇಕು, ಅಲ್ಲೊಂದು ಸ್ಥಿರತೆ ಕಾಯ್ದುಕೊಳ್ಳಬೇಕಲ್ವಾ, ಅದು ನೈಟ್ರೋಜನ್ ಸ್ಥಿರೀಕರಣ. ಇದನ್ನ ಮಾಡುವಂತಹ ಬ್ಯಾಕ್ಟೀರಿಯಾಗಳು ಅಥವಾ ಜೀವಿಗಳು ಯಾವ್ಯಾವುದು ಅಂತ ಕೇಳಿದ್ದಾರೆ. ಸರಿ, ಜೀವಿಗಳು ಅಂತ ಕೇಳಿದ್ದಾರೆ, ಬ್ಯಾಕ್ಟೀರಿಯಾ ಒಂದೇ ಬೇಡ, ನಾವು ಎಲ್ಲಾ ಜೀವಿಗಳನ್ನು ಸೇರಿಸಿಕೊಳ್ಬಹುದು. ಹಾಗಿದ್ರೆ ಉತ್ತರವನ್ನ ನೋಡೋಣ. ರೈಜೋಬಿಯಂ. ರೈಜೋಬಿಯಂ ಬ್ಯಾಕ್ಟೀರಿಯಾ ಅಂತೂ ನಿಮ್ಗೆ ಫೆಮಿಲಿಯರ್ ಇದೆ ಅಲ್ವಾ? ದ್ವಿದಳ ಧಾನ್ಯಗಳ ಸಸ್ಯಗಳೇನಿರ್ತಾವಲ್ಲ, ಅವುಗಳ ಬೇರುಗಂಟುಗಳಲ್ಲಿರುವಂತಹ ಬ್ಯಾಕ್ಟೀರಿಯಾ ಏನಿರ್ತದೆ ಅದನ್ನ ರೈಜೋಬಿಯಂ ಬ್ಯಾಕ್ಟೀರಿಯಾ ಅಂತ ಕರೆದಿರ್ತೀವಿ. ಹಾಗೆ ಕೆಲವು ಶಿಲೀಂಧ್ರಗಳು ಮತ್ತು ನಿರ್ದಿಷ್ಟ ನೀಲಿ ಹಸಿರು ಶೈವಲಗಳಲ್ಲಿ ಶೈವಲಗಳೇನಿರ್ತಾವಲ್ಲ, ಇವು ಕೂಡ ನೈಟ್ರೋಜನ್ ಸ್ಥಿರೀಕರಿಸುವ ಜೀವಿಗಳು ಅಂತ ಅನ್ಸ್ಕೊಂಡಿರ್ತಾರೆ. ಈ ನೀಲಿ ಹಸಿರು ಶೈವಲಗಳನ್ನ ನೀವು ಬೇಕಾದಷ್ಟು ಕಡೆ ನೋಡಿರ್ತೀರಾ. ನೀವು ಯಾವುದೇ ಕೆರೆ, ಹೊಳೆ ಅಥವಾ ಯಾವುದೇ ಶುದ್ಧ ನೀರಿರುವಂತಹ ಪ್ರದೇಶಗಳಿಗೆ ಹೋದ್ರೆ, ಕೆಲವೊಂದು ಸಮುದ್ರಗಳಲ್ಲೂ ಕೂಡ ನೀವು ಈ ನೀಲಿ ಹಸಿರು ಶೈವಗಳನ್ನ ನೋಡಬಹುದು. ಇದೆ ಈ ರೀತಿಯಾಗಿ ಕಲ್ಲು ಬಂಡೆಗಳ ಮೇಲೆಲ್ಲ ಬೆಳ್ಕೊಂಡಿರ್ತವೆ. ಯೂಶುವಲಿ ನಾವು ಇದನ್ನ ಆಡು ಭಾಷೆಯಲ್ಲಿ ಪಾಚಿ ಕಟ್ಟೋದು ಅಂತ ಹೇಳ್ತೀವಲ್ಲ, ನೀಲಿ ಹಸಿರು ಶೈವಲ. ಇಲ್ಲಿ ನೋಡಿ, ನೀರಿನಲ್ಲೆಲ್ಲ ನೀಲಿ ಹಸಿರು ಶೈವಲ, ಕಲ್ಲು ಬಂಡೆ, ತೇವಾಂಶಯುಕ್ತವಾದ ಕಲ್ಲು ಬಂಡೆ, ನೀಲಿ ಹಸಿರು ಶೈವಲಗಳು ಬೆಳೆದುಕೊಂಡಿದ್ದು. ಥ್ಯಾಂಕ್ ಯು.